ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಯುದ್ಧ 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 ಇದೊಂದು ಪದ ಕೊಲ್ಲಿ ರಾಷ್ಟ್ರಗಳನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಯುದ್ಧ ಶುರುವಾಗಿ 33 ದಿನ ಕಳೆದ್ರೂ ರಕ್ತದ ದಾಹ ನಿಂತಿಲ್ಲ. 3 ರಾಷ್ಟ್ರಗಳ ನಡುವಿನ ಯುದ್ಧೋನ್ಮಾದ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಒಬ್ಬರ ಮೇಲೊಬ್ಬರ ಪ್ರತೀಕಾರದ ಜ್ವಾಲೆಗೆ ಇರಾನ್ ಹಾಗೂ ಇಸ್ರೇಲ್ ಎರಡೂ ರಾಷ್ಟ್ರಗಳು ತಲ್ಲಣಿಸಿ ಹೋಗಿದೆ. ಅದರಲ್ಲೂ ಇರಾನ್ ಅಕ್ಷರಶಃ ಸ್ಮಶಾನದಂತಾಗಿದೆ. ರಾಶಿ ರಾಶಿ ಹೆಣಗಳನ್ನ ಸುಡಲಾಗ್ತಾ ಇದ್ದು, ಯಾವ ಕ್ಷಣದಲ್ಲಿ ಬಾಂಬ್ ಬೀಳುತ್ತೋ, ಯಾವ ಕ್ಷಣದಲ್ಲಿ ಯಾರ ಜೀವ ಹೋಗುತ್ತೋ ಒಂದೂ ಗೊತ್ತಾಗ್ತಾ ಇಲ್ಲ. ಇರಾನ್ನ ಸರ್ವನಾಶ ಮಾಡಿಯೇ ಸಿದ್ಧ ಅಂತ ಪ್ರತಿಜ್ಞೆ ಮಾಡಿರೋ ಇಸ್ರೇಲ್ ಹಗಲು ರಾತ್ರಿ ಎನ್ನದೇ ದಾಳಿ ಮಾಡ್ತಾ ಇದೆ. ಡಜನ್ ಗಟ್ಟಲೆ ಯುದ್ಧ ವಿಮಾನಗಳು ಇರಾನ್ನ ಮೂಲೆ ಮೂಲೆಯನ್ನು ಧ್ವಂಸ ಮಾಡಿದೆ. ಇಸ್ರೇಲ್ನ ಭೀಕರ ಏರ್ ಸ್ಟ್ರೈಕ್ಗೆ ಇಸ್ಫಹಾನ್, ಕರ್ಜ್ ಮತ್ತು ಸಿಸ್ತಾನ್ ನಗರಗಳು ನಲುಗಿ ಹೋಗಿದೆ. ಇರಾನ್ನ ಟೆಹರಾನ್ ಸರ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿ ಮಾಡಿದೆ. ಟೆಹರಾನ್ ಸರ್ ಇರಾನ್ನ ಶ್ರೀಮಂತ ನಗರವಾಗಿದ್ದು, ಶತ್ರುಗಳ ಏರ್ ಸ್ಟ್ರೈಕ್ಗೆ ಇಡೀ ನಗರವೇ ಧ್ವಂಸ ಆಗಿದೆ. ಇಸ್ರೇಲ್ನ ಕೆಂಗಣ್ಣಿಗೆ ಇರಾನ್ನ ಬಹುತೇಕ ನಗರಗಳು ಧ್ವಂಸ ಆಗಿದೆ. ಇದೀಗ ಮೆಹ್ರಾಬಾದ್ ವಿಮಾನ ನಿಲ್ದಾಣದ ಮೇಲೂ ಇಸ್ರೇಲ್ ದಾಳಿ ಮಾಡಿದ್ದು, ಕ್ಯಾನ್ಸರ್ ಔಷಧಿ ಉತ್ಪಾದಿಸುವ ಕಂಪನಿ ಹಾಗೂ ಇಸ್ಫಹಾನ್ನಲ್ಲಿರುವ ಉಕ್ಕಿನ ಕೈಗಾರಿಕೆಯನ್ನ ಹೊಡೆದುರುಳಿಸಲಾಗಿದೆ. ಇರಾನ್ನ ಇಂಧನ ಮೂಲಸೌಕರ್ಯ ಹಾಗೂ ವಿದ್ಯುತ್ ವಿತರಣಾ ಕೇಂದ್ರಗಳನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಹೀಗಾಗಿ ಇರಾನ್ನ ಹಲವು ನಗರಗಳು ಕತ್ತಲಲ್ಲಿ ಮುಳುಗು ಹೋಗಿದೆ. ಇಸ್ರೇಲಿಗರ ಅಟ್ಟಹಾಸಕ್ಕೆ ಇರಾನ್ ಕೂಡ ಕೌಂಟರ್ ಕೊಡ್ತಾ ಇದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದ್ದು, ಸೆಂಟ್ರಲ್ ಇಸ್ರೇಲ್, ದಕ್ಷಿಣ ಇಸ್ರೇಲ್ ಹಾಗೂ ಉತ್ತರ ಇಸ್ರೇಲ್ ಮೇಲೆ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನ ನುಗ್ಗಿಸಿದೆ. ಶತ್ರುಗಳ ಹುಟ್ಟಡಗಿಸ್ತೀವಿ ಅಂತ ನಿಂತಿರೋ ಇರಾನ್ ಇಸ್ರೇಲ್ ಹಾಗೂ ಅಮೆರಿಕಾಗೆ ನಿದ್ದೆಯಲ್ಲೂ ಕಾಡೋದಕ್ಕೆ ಶುರು ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಇಸ್ರೇಲ್ಗೆ ಸೇರಿದ ಕಂಟೈನರ್ ಹಡಗಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಭಾರಿ ಕ್ಷಿಪಣಿ ಹಾಗೂ ಡ್ರೋನ್ಗಳ ದಾಳಿಗೆ ಇಡೀ ಹಡಗು ಸರ್ವನಾಶವಾಗಿದೆ. ಸರ್ವನಾಶದ ಯುದ್ಧ ಶುರುವಾಗಿ 33 ದಿನ ಆಯಿತು. ಆದ್ರೂ ಕೂಡ ಯುದ್ಧ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಇದರ ಬೆನ್ನಲ್ಲೇ ಟ್ರಂಪ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಇನ್ನೇನು ಬಹಳ ದಿನ ಯುದ್ಧ ನಡೆಯಲ್ಲ, ನಾವು ನಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೀವಿ, ಇನ್ನೊಂದೆರಡು ವಾರದಲ್ಲೇ ನಾವು ನಮ್ಮ ಕೆಲಸ ಮುಗಿಸ್ತೀವಿ ಅಂದಿದ್ದಾರೆ. ಇನ್ನು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಿದ್ದಾರೆ. ವಾರ್ಡ್ ನಂಬರ್ 24ರ ಸದಸ್ಯೆ ಸಯೀದಾ ನೂರ್ ಫಾತಿಮಾ ಸಂತಾಪ ಸೂಚಿಸುವ ನಿರ್ಣಯ ಮಂಡನೆ ಮಾಡೋದ್ರಿಂದ ಪಾಲಿಕೆ ಮೇಯರ್, ಆಯುಕ್ತರು ಸೇರಿ ಬಿಜೆಪಿ, ಕಾಂಗ್ರೆಸ್ ಸದಸ್ಯರು ಸಂತಾಪ ಸೂಚಿಸಿದ್ದಾರೆ. ಮಧ್ಯ ಪ್ರಾಂತ್ಯದ ಯುದ್ಧದಿಂದ ಕರುನಾಡಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡೋದಕ್ಕೆ ಶುರುವಾಗಿದೆ. ಹಲವು ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದು, ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಪಿಜಿ ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಪರದಾಡ್ತಾ ಇರೋ ಹೊತ್ತಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಿನ್ನೆ 80 ರೂಪಾಯಿ ಇದ್ದ ಗ್ಯಾಸ್ ಬೆಲೆ ಇವತ್ತು 89 ರೂಪಾಯಿ ಆಗಿದೆ. ಇದೇ ರೀತಿ ಒಂದೊಂದು ಕಡೆ ಒಂದೊಂದು ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಯುದ್ಧದ ಭೀಕರತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು, ಇಡೀ ಕರುನಾಡನ್ನೇ ಗ್ಯಾಸ್ ಎಮರ್ಜೆನ್ಸಿ ಆವರಿಸಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.